ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ನಿಮ್ಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು ದಯವಿಟ್ಟು ವೆಯ್ಟ್ ಮಾಡಿ. ಸದ್ಯಕ್ಕಂತೂ ಯಾವುದೇ ಕ್ಲಾಸ್ ಇಲ್ಲ. ಇನ್ನೊಂದು ತಿಂಗಳು ನೋಡ್ತೀನಿ ನಾನು. ಸ್ವಲ್ಪ ವರ್ಕ್ ಬಿಸಿ ಇರೋದ್ರಿಂದ ನಾನು ಯಾವುದೇ ಕ್ಲಾಸ್ಗಳು ಪ್ಲ್ಯಾನ್ ಮಾಡ್ತಿಲ್ಲ. ಆ್ಯಂಡ್ ಮೋರೆವರ್ ನಿಮಗೆ ಈ ವೀಕ್ ಫುಲ್ ಇನ್ನು ಮತ್ತೆ ವೀಡಿಯೋಸ್ ಕೂಡ ಬರೋದಿಲ್ಲ. ಬಿಸಿ ಇದ್ದೀನಿ. ನೋಡೋಣ ನೆಕ್ಸ್ಟು ಮಂಡೆಯಿಂದ ನಾನು ಟ್ರೇಡ್ ಮತ್ತೆ ಸ್ಟಾರ್ಟ್ ಮಾಡಿದರೆ ಡೆಫಿನೆಟಾಗಿ ವಿಲ್ ಗೆಟ್ ದ ಟ್ರೇಡ್ಸ್. ಓಕೆನಾ? ಸೊ ಇವತ್ತಿಂದು ಟ್ರೇಡು ತುಂಬ ಸಿಂಪಲ್ ಆ್ಯಂಡ್ ಈಸಿ ಟ್ರೇಡು. ಮಾರ್ಕೆಟ್ ಬ್ರೇಕೌಟ್ ಕೂಡ ಆಗಿದೆ. ಸೊ ಬ್ರೇಕೌಟ್ ಆಯಿತು, ರಿಟ್ರೇಸ್ಮೆಂಟ್ ಕೂಡ ಬಂತು. ಹಾಗಾಗಿ ನಾನು ಕೂಡ ಸಿಂಪಲ್ಲಾಗಿ ಟ್ರೇಡ್ ಮುಗಿಸಿದ್ದೀನಿ. ಅದಾದಮೇಲೆ ಸ್ವಲ್ಪ ವರ್ಕಲ್ಲಿ ಬಿಸಿ ಇದೆ. ಸೊ ಮತ್ತೆ ನಾನು ನೋಡೋಕ್ಕಾಗಿರಲ್ಲ. ಇವಾಗ ನಿಮಗೊಂದು ವೀಡಿಯೋ ಪೋಸ್ಟ್ ಮಾಡ್ತಾಯಿದ್ದೀನಿ. ಬಿಕಾಸ್ ಪದೇ ಪದೇ ಕಂಟಿನ್ಯೂಸ್ ಮೆಸೇಜ್ಗಳು ಬರ್ತಾ ಇರುತ್ತೆ, ಟ್ರೇಡ್ ಮಾಡಿದ್ರೆ ಇಲ್ವಾ ಹಂಗೆ ಹಿಂಗೆ ಅಂತ. ಅದೇ ರೀಸನು. ಲೈಕ್ ನಾನು ಟ್ರೇಡ್ ಮಾಡಿದ್ರೆ ನಿಮಗೆ ಪೋಸ್ಟ್ ಮಾಡ್ತೀನಿ, ಟ್ರೇಡ್ ಮಾಡಿಲ್ಲ ಅಂದರೆ ಎಲ್ಲಿಂದ ಪೋಸ್ಟ್ ಮಾಡಲಿ ಆ ಥರ. ಸೊ ಅದೇ ರೀಸನ್ಗೆ ಹೇಳ್ತಾ ಇದ್ದೀನಿ. ಮತ್ತೆ ನಿಮಗೆ ಪದೇ ಪದೇ ಅದೇ ಕ್ವಶನ್ ಕೇಳಕ್ಕೆ ಬರಬೇಡಿ. ಸೊ ವೆನೆವರ್ ಐ ವಿಲ್ ಮೇ ಅ ಟ್ರೇಡ್, ವೆನೆವರ್ ಐ ವಿಲ್ ಗೆಟ್ ಅ ಟೈಮ್, ಡೆಫಿನೆಟಾಗಿ ನಿಮಗೆ ಅದರದ್ದು ವೀಡಿಯೋ ಕೂಡ ಅಪ್ಲೋಡ್ ಆಗುತ್ತೆ. ಓಕೆನಾ? ಸೊ ಇವತ್ತಿಂದು ಟ್ರೇಡು ಎಲ್ಲಿತ್ತು ಹೇಗಿತ್ತು ಎರಡೂ ನಾನು ನಿಮಗೆ ಗೈಡ್ ಮಾಡ್ತೀನಿ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಟ್ರೇಡ್ನ ಲಾಜಿಕ್ ಅರ್ಥ ಮಾಡ್ಕೊಳ್ಳಿ, ಎಲ್ಲದು ಈಸಿ ಆಗುತ್ತೆ ನಿಮಗೆ. ಓಕೆನಾ? ಸೊ ಲೆಟ್ಸ್ ಸಿ ಮೈ ಪ್ರಾಫಿಟ್ ಆರ್ ಲಾಸ್ ಫಸ್ಟ್, ದೆನ್ ಐ ವಿಲ್ ಗೈಡ್ ಯು. ಸೊ ಟುಡೇ ಪ್ರಾಫಿಟ್ ಡನ್ ಫಾರ್ ದ ಡೇ 2 ಟ್ರೇಡ್ಸು. ಸಿಂಗಲ್ ಟ್ರೇಡ್ ಅಲ್ಲ ಇದು, 2 ಟ್ರೇಡ್ ಮಾಡಿದ್ದೀನಿ. ಲೆಟ್ಸ್ ಕ್ಲೋಸ್ ಇಟ್ ಅಪ್. ನೋ ಮೋರ್ ಟ್ರೇಡ್ಸ್. ಬಿಕಾಸ್ ಮಾರ್ಕೆಟಲ್ಲಿ ಎಲ್ಲಿತ್ತು ಟ್ರೇಡ್ ಅನ್ನೋದನ್ನು ಕೂಡ ನಾನು ನಿಮಗೆ ಗೈಡ್ ಮಾಡ್ತೀನಿ. ಲೆಟ್ಸ್ ಕಮ್ ಬ್ಯಾಕ್ ಟು ದಿ ಚಾರ್ಟ್. ಓಕೆನಾ? ಸೊ ಚಾರ್ಟಲ್ಲಿ ಇವಾಗ ನಾನು ನಿಮಗೆ ಗೈಡ್ ಮಾಡ್ತೀನಿ ನೋಡಿ. ಮಾರ್ಕೆಟಲ್ಲಿ ಇವತ್ತು ಎಲ್ಲಿತ್ತು ಹೇಗಿತ್ತು ಟ್ರೇಡ್ ಅಂತ. ಮಾರ್ಕೆಟಲ್ಲಿ ಸ್ಟೂಡೆಂಟ್ಸ್ಗೂ ಹೇಳಿದೆ, ಇಫ್ ಇಟ್ ಇಸ್ ಅನ್ ಬ್ರೇಕ್ಔಟ್ ದೆನ್ ವೆಯ್ಟ್ ಫಾರ್ ಎ ರಿಟ್ರೇಸ್ಮೆಂಟ್ ಟ್ರೇಡ್ಸ್ ಅಂತ. ಎಕ್ಸಾಕ್ಟಾಗಿ ರಿಟ್ರೇಸ್ಮೆಂಟ್ಗಳು ಎಲ್ಲೆಲ್ಲಿಗೆ ಸಿಗ್ತವೆ, ರಿಟ್ರೇಸ್ಮೆಂಟ್ಗಳ ಮೇಲೆ ಮಾರ್ಕೆಟಲ್ಲಿ ಟ್ರೇಡ್ ಮಾಡಿ ಅಂತ ಎಲ್ರಿಗೂ ನಾನು ಗೈಡ್ ಮಾಡಿದೆ. ಬಟ್ ಇವತ್ತು ಮಾರ್ಕೆಟಲ್ಲಿ ರಿಟ್ರೇಸ್ಮೆಂಟ್ ಎಲ್ಲಿಂದ ಬಂತು, ಸಿಗ್ತಾ? ಎಕ್ಸಾಕ್ಟ್ಲಿ ನಾನು ವೆಯ್ಟ್ ಮಾಡ್ತಿದ್ದೆ. ಇಫ್ ಇಟ್ ಇಸ್ ಕಮ್ ಬ್ಯಾಕ್ ಟು 23% ಈಸಿ ಟ್ರೇಡ್ ಸಿಗುತ್ತೆ, ಚಲೋ ಆರಾಮ್ಸೆ ಮುಗಿಯುವಂಥ ಡೇ ಅಂತ. ಬಟ್ ಮಾರ್ಕೆಟ್ ಏನು ಮಾಡ್ತು, 23%ಅಲ್ಲೇ ಫೋಲ್ಡ್ ಮಾಡಿ ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಯಾವಾಗ ಮಾರ್ಕೆಟ್ ಇದರಿಂದ ಮೇಲಕ್ಕೆ ಅಗೇನ್ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು, ಐ ಥಾಟ್ ಮಾರ್ಕೆಟ್ ಬರೋದಿಲ್ಲ, ಇಟ್ ವಿಲ್ ಗೋ ಅಪ್ ಸೈಡ್ ಅಂತ. ಇಲ್ಲಿಗೆ ಬರೋ ಅಷ್ಟರಲ್ಲಿ ಐ ಬುಕ್ಡ್ 1 ಟ್ರೇಡ್. ಬಿಕಾಸ್ ಪ್ರೀಮಿಯಮ್ ಮೂವ್ ಆಗ್ತಿಲ್ಲ. ಲೈಕ್ ನಾಳೆ ಎಕ್ಸ್ಪೈರಿ ಕೂಡ ಇದೆ, ಪ್ರೀಮಿಯಮ್ಸ್ ಮೂವ್ ಆಗ್ತಿಲ್ಲ. ನಾಳೆ ಮಂತ್ಲಿ ಎಕ್ಸ್ಪೈರಿ ಕೂಡ ಇರೋದ್ರಿಂದ ಸೊ ಏನಾಗುತ್ತೆ ಅಂತಲೇ ಹೇಳೋಕ್ಕಲ್ಲ. ಅದೇ ರೀಸನ್ಗೆ ಪ್ರೀಮಿಯಮ್ ಮೂವ್ ಆಗ್ತಿಲ್ಲ. ಚಲೋ ಲೆಟ್ಸ್ ಪುಷ್ ಕ್ಲೋಸ್ ಇಟ್ ಅಪ್ ಅಂತ ಇಲ್ಲಿ ಕ್ಲೋಸ್ ಮಾಡಿದೆ ನಾನು. ದೆನ್ ಅಗೇನ್ ವೆಯ್ಟ್ ಮಾಡ್ತಿದ್ದೆ, ಮಾರ್ಕೆಟ್ ಏನಾದರೂ ಮತ್ತೆ ಅಗೇನ್ ಬರುತ್ತಂತ. ಅಗೇನ್ ಈ ಕ್ಯಾಂಡಲ್ ಫಾರ್ಮ್ ಆದಾಗ ಎಕ್ಸ್ಪೆಕ್ಟೆಡ್ ಇತ್ತು ಮಾರ್ಕೆಟು ಮೇ ಬಿ ಇಟ್ ಕ್ಯಾನ್ ಬ್ರೇಕ್ ಗೋ ಅಪ್ ಸೈಡ್ ಅಂತ. ಸೊ ಮಾರ್ಕೆಟಲ್ಲಿ ಇಲ್ಲಿಗೆ ಬಂದಾಗ ಅಗೇನ್ ಐ ಟುಕ್ ಅ ಟ್ರೇಡ್, ಕಂಪ್ಲೀಟೆಡ್. ಓಕೆನಾ? ಈಸಿಯಾಗಿ 2 ಟ್ರೇಡ್ಸಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ಹೋಪ್ ನಿಮಗೆ ಲಾಜಿಕ್ ಕೂಡ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಸ್ಟೂಡೆಂಟ್ಸ್ ಕೂಡ ತುಂಬ ಜನ ಇಲ್ಲಿ ಪ್ರಾಫಿಟ್ ಮಾಡಿದ್ದಾರೆ ಅಂತ ಮೆಸೇಜ್ ಹಾಕಿದ್ದಾರೆ. ಹ್ಯಾಪಿ. ಸೊ ಕಲೀರಿ, ಕಲಿತ್ರೆ ಆಲ್ವೇಸ್ ಈಸಿ ಮಾರ್ಕೆಟು. ಅದರ್ವೈಸ್ ಮಾರ್ಕೆಟ್ ಆಲ್ವೇಸ್ ಟಫ್ ಅನಿಸುತ್ತೆ. ಸೊ ಕಲಿಯೋ ಕಡೆ ಫೋಕಸ್ ಮಾಡಿ. ಆಲ್ವೇಸ್ ನಾನು ನಿಮಗೆ ಹೇಳೋದಿಷ್ಟೇ, ಫೋಕಸ್ ಆನ್ ಲರ್ನಿಂಗ್ ಇದ್ದರೆ ಅರ್ನಿಂಗ್ ತುಂಬ ಈಸಿ. ಆಲ್ವೇಸ್ ಲರ್ನಿಂಗ್ ಕಡೆ ಫೋಕಸ್ ಮಾಡಿ. ಡೆಫಿನೆಟಾಗಿ ನೀವು ಕೂಡ ಒಂದು ಒಳ್ಳೆ ಪ್ರಾಫಿಟಬಲ್ ಟ್ರೇಡರ್ ಆಗ್ತೀರಾ. ಸೊ ಇಷ್ಟು ದೊಡ್ಡ ಗ್ಯಾಪ್ ಅಪ್ ಆದಾಗ ಮಾರ್ಕೆಟಲ್ಲಿ ಟ್ರೇಡ್ ಮಾಡೋದು ಕೂಡ ಕಷ್ಟ. ರಿಟ್ರೇಸ್ಮೆಂಟ್ ತುಂಬಾ ಇಂಪಾರ್ಟೆಂಟು. ನೋಡೋಣ, ನಾಳೆ ಏನಾದ್ರು ರಿಟ್ರೇಸ್ಮೆಂಟ್ ಬಂದರೆ ವಿ ಕ್ಯಾನ್ ಟ್ರೇಡ್ ಇಟ್. ಓಕೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.